ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಯವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ನೋಡಿ, ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ಗಮನಿಸೋಣ. ಮೀನರಾಶಿಯವರು ಸಡಸನಿ ಶುರುವಾಗಿದೆ, ಸ್ವಲ್ಪ ಒಂದಾಟಗಳು ಶುರುವಾಗಿದೆ, ಹೀಗೆಲ್ಲ ಅಂದ್ಕೊಳ್ತಾ ಇರ್ತೀರಿ. ನೋಡಿ, ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭದ್ರ 1, 2, 3 4ನೇ ಪಾದ, ರೇವತಿ ನಕ್ಷತ್ರ 4 ಪಾದಗಳು ವಿಶೇಷವಾಗಿ ಮೀನರಾಶಿಗೆ ಸೇರುತ್ತೆ. ಹಾಗಾಗಿ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ, ಏನೇನು ವಿಶೇಷವಾದಂಥ ನಕ್ಷತ್ರ ಪರಿಹಾರಗಳಿದೆ, ಒಳ್ಳೆ ರೀತಿಯಾದಂಥ ಫಲಗಳು ಯಾವ್ಯಾವ ಸಿಗುತ್ತೆ ಎಂಬುದನ್ನು ಕೂಡ ತಿಳಿಸ್ಕೊಡ್ತೇನೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಹಬ್ಬ ಹರಿದಿನಗಳು ಏನಿದೆಯಪ್ಪ ಅಂತಂದರೆ ಪೌಷ್ಯ ಮಾಸದ ಕೊನೆಯ ದಿವಸ. ಹಾಗಾಗಿ ನಿಮಗೆ ಸಿಗುವಂಥದ್ದು 6ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ಇದೆ, 9ನೇ ತಾರೀಕಿಗೆ ಅವರಾತ್ರಿ ಅಮಾವಾಸ್ಯೆ ಅಂತ ಅಮಾವಾಸ್ಯೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಅನಂತರದಲ್ಲಿ 13ನೇ ತಾರೀಕಿಗೆ ಕುಂಭ ಸಂಕ್ರಾಂತಿ ಅಂತ ಹೇಳಿ ಬರುತ್ತೆ. ಇನ್ನು 14ನೇ ತಾರೀಕಿಗೆ ಶ್ರೀ ಪಂಚಮಿ, 15ಕ್ಕೆ ಕುಮಾರ ಷಷ್ಠಿ. ನೋಡಿ, 16ಕ್ಕೆ ರಥಸಪ್ತಮಿ ಇದೆ. ಬಹಳ ಮುಖ್ಯವಾಗಿ ರಥಸಪ್ತಮಿ ದಿವಸ ಶಿವನನ್ನು ಮತ್ತು ವಿಶೇಷವಾಗಿ ಸೂರ್ಯನಾರಾಯಣನನ್ನು ಪೂಜೆ ಮಾಡುವಂಥ ಸೂರ್ಯ ಜಯಂತಿಯೂ ಕೂಡ ಇದೆ. 20ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 24ಕ್ಕೆ ಹುಣ್ಣಿಮೆ ಇದೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ನಿಮಗೆ ಇದೆ. ಹಾಗಾಗಿ ಆ ಗ್ರಹಸ್ಥಿತಿ ನೋಡ್ತಾ ಹೋದರೆ ರಾಹು ರಾಶಿಯಲ್ಲಿದ್ದಾನೆ, 2ನೇ ರಾಶಿಯಲ್ಲಿ ಗುರು. ನೋಡಿ, ಗುರುಬಲ ಬಹಳ ಚೆನ್ನಾಗಿದೆ ನಿಮಗೆ. 2ನೇ ರಾಶಿಯ ಗುರುವೇ ಒಳ್ಳೆ ರೀತಿಯಾದಂಥ ಫಲ. ಸಪ್ತಮದ ಕೇತು, ಹಾಗೆ ದಶಮದ ಶುಕ್ರ, ತೃತೀಯಾಧಿಪತಿಯಾದಂಥವನು ಮತ್ತು ಭಾಗ್ಯಾಧಿಪತಿಯಾದಂಥ ಶುಕ್ರನು ನಂತಕ್ಕೆ ದಶಮಕ್ಕೆ ಬಂದಿದ್ದಾನೆ. ಹಾಗಾಗಿ ದೇವಗುರುವಿನ ಮನೆಯಲ್ಲಿ ದೈತ್ಯ ಗುರು ಬಂದು ಕೂತಿದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಇನ್ನು ಶುಕ್ರ ದಶಮದಲ್ಲಿ, ಏಕಾದಶದಲ್ಲಿ ರವಿ ಕುಜ ಬುಧರು, 12ನೇ ರಾಶಿಯಲ್ಲಿ ಶನಿ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಈಗ ನೋಡ್ತಾ ಹೋದರೆ ಏನಪ್ಪ ಒಂದು ಒಳ್ಳೆ ರೀತಿಯಾದಂಥ ಫಲಗಳು ಏನಿದೆಯಪ್ಪ ಅಂತಂದರೆ ಮೀನರಾಶಿಯವರಿಗೆ ಎಲ್ಲವೂ ಕೂಡ ಆಸೆ-ಆಕಾಂಕ್ಷೆಗಳಿದೆ ನಿಮಗೆ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅಲ್ಲಿ ಹೋಗಬೇಕು, ಈ ಕೆಲಸ ಮಾಡಬೇಕು, ಈಗ ಪ್ರಾಜೆಕ್ಟ್ ಮಾಡಬೇಕು, ಇಂತಹದ್ದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀರಿ. ಅಂದ್ಕೊಳ್ಳಿಕ್ಕೇನು ತೊಂದರೆ ಇಲ್ಲ. ಆದರೆ ಜಾಸ್ತಿ ಈ ತಿಂಗಳಲ್ಲಿ ನಿಮಗೆ ಆ ಹಗಲು ಕನಸು ಸ್ವಲ್ಪ ಜಾಸ್ತಿ ಆಗುವಾಗಿದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಹೀಗೆ ಮಾಡಿದ್ರೆ ಹೇಗೆ, ಯಾವ ಥರ ಆಗಬಹುದು, ಇದರಿಂದ ಎಷ್ಟು ರೀತಿಯಾದಂತಹ ಒಳ್ಳೆ ರೀತಿಯಾದಂಥ ಫಲ ಬರಬಹುದು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ನೋಡೋಣ, ಒಂದು 10-12 ಶುಭವಾದಂಥ ಫಲಗಳು ಏನಪ್ಪ. 1ನೇದಾದ ಶುಭವಾದಂಥ ಫಲ, ನಿಮಗೆ ಜೀವನದಲ್ಲಿ ಕಷ್ಟಗಳು ಒಂದು ಕಡೆಗೆ ಬರ್ತಾ ಇದೆ. ನೀವು ಸಮುದ್ರದ ಥರ ಅಥವಾ ನದಿ ಥರ ನೀವು ಹರಿದು ಹೋಗ್ತಾ ಇದ್ದೀರಿ. ನದಿ ನೀರು ಹರಿದು ಹೋಗ್ತಾ ಇರ್ತದೆ, ಆ ಕಡೆ ಈ ಕಡೆ ಮಣ್ಣು ಕೊಚ್ಕೊಂಡು ನೀರು ಬರ್ತಾ ಇರ್ತದೆ. ಆ ನೀರು ಒಳಗಡೆ ಸೇರ್ಲಿಕ್ಕೆ ಕೊಡೋದಿಲ್ಲ ನೋಡಿ. ಹಾಗೆ ಹರಿತಾ ಇರುವಂತಹ ನೀರಿಗೆ ಹೊರಗಡೆ ಇರುವಂತಹ ನೀರು, ಕಲ್ಮಶವಾದಂಥ ನೀರು ಯಾವುದೂ ಒಳಗಡೆ ಸೇರುವುದಿಲ್ಲ. ಅರ್ಥ ಏನು, ನೀವು ಧುಮುಕ್ತಾ ಇದ್ದೀರಿ ಮುಂದೆ ಜೀವನದಲ್ಲಿ. ಅದು ಹಾಗಂತೇಳಿ ಬಂದು ಟಚ್ ಆಗ್ತಾ ಇದೆ. ಆದರೆ ನಿಮ್ಗೆ ಆ ಟಚ್ ಆಗೋಗಿ ಎಲ್ಲರೂ ಒಳಗಡೆ ಬಂದುಬಿಡುತ್ತೋ ಹೇಳುವಂಥ ಒಂದು ಭಯ. ಹಾಗೆ ಜೀವನದಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಈಗ ಭಯಗಳು, ಆತಂಕಗಳು ಕಾಡ್ತಾ ಇದೆ. ಆದರೆ ನೀವು ನಿಮ್ಮ ರಭಸದಿಂದ ನೀವು ಹೋಗ್ತಾ ಇರಬೇಕು. ಆ ಕಡೆ ಈ ಕಡೆ ಇವರು ಹಾಗೆ ಹೀಗೆ ನೋಡ್ತಾ ಇರೋದನ್ನು ಬಿಟ್ಟುಬಿಡಬೇಕು. ಡೈರೆಕ್ಟಾಗಿ ಒಂದೇ ರೀತಿಯಾದಂತಹ ದಾರಿಯಲ್ಲಿ ಹೋಗ್ತಾ ಇದ್ದರೆ ಹೆಚ್ಚಿನದಾದಂಥ ಅಭಿವೃದ್ಧಿ. 1ನೇದಾಗಿ ಏನಕ್ಕೆ ಹೇಳಿದೆ ಅಂತಂದರೆ, ನೋಡಿ, ಗ್ರಹಸ್ಥಿತಿ, ಆ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿದ್ದಾರೋ ಆವಾಗ ಅಶುಭ ಫಲಗಳನ್ನು ಕೊಡ್ತಾರೆ. ಆದರೆ ನಾವು ನಮ್ಮ ಪ್ರಯತ್ನ, ಮನುಷ್ಯನ ಏನು ಸದಾಕಾಲ ಮಾಡುವಂತಹ ಏನು ಪ್ರಯತ್ನದ ಸರಿವಾದಂತಹ ಪ್ರಯತ್ನಗಳೇನಿದೆ ಅದನ್ನು ಬಿಡಬಾರದು ಅಂಥೇಳಿ 1ನೇದಾಗಿ. 2ನೇದಾಗಿ ದ್ವಿತೀಯಾಧಿಪತಿಯಾದಂಥ ಗುರು ರಾಶಿಯಿಂದ 2ನೇ ರಾಶಿಯಲ್ಲಿದ್ದರೆ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಒಳ್ಳೆಯದಾದಂಥದ್ದು. ಮತ್ತು ಸೈಟ್ ಏನಾದರೂ ಸೇಲ್ ಮಾಡಬೇಕು, ಸೈಟ್ ಸೇಲ್ ಮಾಡಲಿಕ್ಕೆ ಅವಕಾಶಗಳಾಗುತ್ತೆ. ಮತ್ತು ಅವಿವಾಹಿತರು ಯಾರ್ಯಾರಿದ್ರು ಅಂತಾರೆ ವಿವಾಹಕ್ಕೂ ಕೂಡ ಹೆಚ್ಚಿನದಾದಂತಹ ಸಪೋರ್ಟು ಕೂಡ ಸಿಗುತ್ತೆ. ವಿವಾಹ ಆಗಿಲ್ಲ ಅಂಥೇಳಿ ಒಂದಾಡಬೇಡಿ. ಮೀನರಾಶಿಯವರು ಬಹಳ ಜನ ಜಾತಕ ನೋಡಿದಾಗ ಗೊತ್ತಾಗ್ತದೆ, ವಿವಾಹ ಆಗ್ತಾನೇ ಇಲ್ಲ ಅಂಥೇಳಿ ಒಂದಾಡ್ತಾ ಇರ್ತೀರಿ. ಆದರೆ ವಿವಾಹಕ್ಕೆ ಯಾವುದೋ ಒಂದು ರೀತಿಯಾದ ಸಪೋರ್ಟು ಕೂಡ ಸಿಗುತ್ತೆ. ಅನಂತರದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನೇನು ತೀರ್ಮಾನ ತೆಗೆದುಕೊಳ್ಬೇಕು ಅಂತಹ ತೀರ್ಮಾನಗಳು ಕೂಡ ನೀವು ಅನುಕೂಲಕರವಾಗಿ ಬರುತ್ತೆ. ಎಷ್ಟೋ ಸಲ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ, ಅದರೆಲ್ಲ ಉಪದ್ರವ ಆಗುತ್ತೆ. ಏನೋ ಕಾರಣದಿಂದ ತೊಡಕು. ಯಾಕಂದರೆ ಒಂದು ಪೇಪರ್ ತೆಗೆದುಕೊಳ್ಬೇಕು, ರಿಜಿಸ್ಟರ್ ಮಾಡಬೇಕು ಅಂತಂದರೆ ಏನೋ ಪೇಪರ್ ಖಾತೆ ಆಗಿರೋದಿಲ್ಲ, ಹಿಂಗಿಲ್ಲ. ಆದರೆ ಭೂಮಿ ವ್ಯಾಪಾರ ಮಾಡೋರಿಗೆ ಬಹಳ ಶುಭವಾದಂಥ ಸೂಚನೆಗಳು ಕಾಣಿಸುತ್ತೆ. ಅನಂತರದಲ್ಲಿ ನಿಮ್ಮ
ಮಕ್ಕಳ ವಿಷಯದಲ್ಲಿ ಬಹಳ ಯೋಚನೆ ಮಾಡ್ತಾ ಇರ್ತೀರಿ. ನೋಡಿ, ನಾವು ಮಕ್ಕಳನ್ನು ಒಳ್ಳೆಯ ರೀತಿ ಸಂಸ್ಕಾರವಾಗಿ ಕರ್ಕೊಂಡು ಹೋಗ್ಬೋದು, ಒಳ್ಳೆಯ ರೀತಿಯಾದಂಥದ್ದು ಕೊಡ್ಬೋದೇ ಬಿಟ್ಟರೆ ಸಂಪೂರ್ಣ ನಮ್ಮ ಕೈಯಲ್ಲಿಲ್ಲ. ಪಾಲಕರ ಕೈಯಲ್ಲಿ ಅದನ್ನು ಬೆಳೆಸುವಂಥ ಒಂದು ರೀತಿ ಇದೆಯೇ ಬಿಟ್ಟರೆ ಎಲ್ಲ ಹಾಗಾಗಬೇಕು ಹೀಗಾಗಬೇಕು ಅಂತೇಳಿ ತುಂಬ ಯೋಚನೆ ಮಾಡ್ತಾ ಮಕ್ಕಳ ಮೇಲೆ ಒತ್ತಡ ಹಾಕ್ತಾ ಹೋದರೆ ಮಕ್ಕಳಿಗೂ ಕೂಡ ಒತ್ತಡ ಜಾಸ್ತಿ ಆಗುತ್ತೆ, ನಿಮ್ಮ ತಲೆನೋವು ಬರುತ್ತೆ. ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆಯೋ ಅದನ್ನು ಒಳ್ಳೆಯ ರೀತಿಯಾಗಿ ಅವರನ್ನು ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆ ಗಂಟಲಿನ ಸಂಬಂಧವಾದಂಥದ್ದು, ಬೆನ್ನಿನ ಸಂಬಂಧವಾದ ತೊಂದರೆ ತಾಪತ್ರಗಳು ಬರ್ತಾವೆ, ನಿಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧವಾದ್ದು ಬರಬಹುದು ನಿಮಗೆ. ಹಾಗಾಗಿ ಆ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ತಂದೆ ತಾಯಿಯವರ ಆಶೀರ್ವಾದವನ್ನು ವಿಶೇಷವಾಗಿ ಈ ತಿಂಗಳಲ್ಲಿ ನೀವು ಪಡಿಬೇಕು. ಯಾಕಂದರೆ ಏನಾಗುತ್ತೆ, ಎಲ್ಲ ಮಾಡ್ತೇವೆ ನಾವು, ಎಲ್ಲ ಮಾಡಬೇಕು ಅದನ್ನು ಮಾಡೋದಿಲ್ಲ. ಫಸ್ಟು ಕುಲದೇವರ ಆಶೀರ್ವಾದ ಅನುಗ್ರಹ, ತಂದೆ ತಾಯಿಯವರ ಆಶೀರ್ವಾದ ಅನುಗ್ರಹ, ಮತ್ತು ಅದರ ಜೊತೆಯಲ್ಲಿ ನಮ್ಮ ಸ್ನೇಹಿತರ ಶುಭ ಹಾರೈಕೆ, ಹೀಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇರಬೇಕು. ಅದಿಲ್ಲ ಅಂತಾದರೆ ಒಂದಲ್ಲ ಒಂದು ಕಿರಿಕಿರಿ ಆಗ್ತಾ ಹೋಗ್ತದೆ. ಯಾಕಂದರೆ ತಂದೆ ತಾಯಿಯವರ ಆಶೀರ್ವಾದ, ಪಿತೃದೇವತೆಗಳ ಆಶೀರ್ವಾದ ಇಲ್ಲ ಅಂತಾದರೆ ನಮ್ಮ ಯಾವ ಕೆಲಸಗಳು ಸಕ್ಸಸ್ಫುಲ್ ಆಗೋದಿಲ್ಲ. ಅಂತಹ ಸಮಸ್ಯೆಗಳಿಗೆ ಬೀಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಮಾತೃದೇವೋಭವ ಪಿತೃದೇವೋಭವ, ಈ ತಿಂಗಳ ತಂದೆ ತಾಯಿಯವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಮತ್ತು ಬಹಳ ಮುಖ್ಯವಾಗಿ ನಿಮಗೆ ಏನೋ ಒಂಥರ ಧೈರ್ಯ ಇದೆ ಮನಸ್ಸಿನಲ್ಲಿ, ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂಥೇಳಿ. ಆ ಧೈರ್ಯ ಜಾಸ್ತಿ ಆದರೂ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದರೆ ಎಷ್ಟೋ ಸಲ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಭಾರ ಅಷ್ಟೇ ಯೋಚನೆ ಮಾಡ್ತಾ ಹೋಗಬೇಕು. ಜಾಸ್ತಿ ಭಾರ ಎತ್ತುತ್ತಾ ಹೋದರೆ ಮತ್ತು ಸಮಸ್ಯೆಗಳಾಗ್ತಾ ಹೋಗ್ತದೆ. ಮತ್ತು ಕುಟುಂಬದ ವಿಷಯದಲ್ಲಿ ಈ ತಿಂಗಳು ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಳ್ತೀರಿ ನೀವು. ಉದಾಹರಣೆಗೆ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ ಇಂಥವ್ರಿಗೆ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಮೊನ್ನೆ ಒಬ್ಬರಿಗೆ ಹಾಗೆ ಆಯಿತು, ಆಪರೇಷನ್ ಆಯಿತು, ಸಮಸ್ಯೆ ಆಯಿತು, ಕಿಡ್ನಿ ಕೊಡಬೇಕು, ಯಾರೋ ಕೊಡೋರು ಕಿಡ್ನಿ ಕೊಡೋರಿಲ್ಲ, ಏನು ಮಾಡಬೇಕು ಹೇಳುವಂಥ ಒಂದು ಪರಿಸ್ಥಿತಿ ಬಂತು. ಆವಾಗ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಸಹಾಯ ಮಾಡುವಂಥದ್ದನ್ನು ಪ್ರಯತ್ನ ಮಾಡಬೇಕು. ನಮ್ಮ ಮಿತಿಯಲ್ಲಿ ಪ್ರತಿಯೊಂದು ಕೂಡ ಇರಬೇಕು. ಅದನ್ನು ಮೀರಿ ಯಾವುದನ್ನು ಮಾಡಲಿಕ್ಕೆ ಹೋಗಬಾರ್ದು. ಉದಾಹರಣೆಗೆ ಸಾಲ ಇರಬಹುದು, ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋದಿರಬಹುದು, ಅಥವಾ ಇನ್ನೊಬ್ಬರಿಗೆ ಶುರುಟಿ ಹಾಕೋದು. ಇದನ್ನು ನಮ್ಮ ಮಿತಿಯಲ್ಲಿ ಎಷ್ಟಿದೆಯಪ್ಪ ಅಷ್ಟನ್ನೇ ಮಾಡಬೇಕು. ಯಾರೋ ಒಬ್ಬರಿಗೆ ಕಷ್ಟದಲ್ಲಿದ್ದಾನೆ ಅಂತಂದರೆ ನಮ್ಮ ಕೈಲೊಂದು 500 ರೂಪಾಯಿ ಕೊಡೋ ಶಕ್ತಿ ಇದೆ ಅಂತ 500 ರೂಪಾಯಿ ಕೊಟ್ಟು ಬಿಡುವಂಥ ಪ್ರಯತ್ನ ಮಾಡಬೇಕು. ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಈ ತಿಂಗಳಲ್ಲಿ ಒಂದು ಶುಭವಾದಂಥ ವಾತಾವರಣಗಳು ನಿಮ್ಗೆ ಕೇಳಿ ಬರುತ್ತದೆ. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಹೇಳುವಂಥದ್ದು, ಅಥವಾ ನೀವು ಒಳ್ಳೇದು ಮಾಡಿದಿರಿ ಅಂಥೇಳಿ ನಿಮಗೆ ಅಪ್ರಿಷಿಯೇಟ್ ಮಾಡುವಂಥದ್ದು, ಹೀಗೆ ಆಗುತ್ತೆ. ಹಾಗಾಗಿ ಶುಭವಾದಂಥ ವಾತಾವರಣಗಳು ನಿಮ್ಮ ಇದ್ದಲ್ಲಿ ಬರುತ್ತೆ. ಶುಕ್ರನು ವಿಶೇಷವಾಗಿ ಧನಾಗಮನವನ್ನು ಕೂಡ ಕೊಡ್ತಾನೆ. ಇದನ್ನು ಅಲ್ಪ ಸ್ವಲ್ಪ ಸಾಲ ತೀರಿಸಲಿಕ್ಕೆ ಅವಕಾಶಗಳು ಕೂಡ ಇದೆ. ಯಾಕಂದರೆ ಸಾಲ ಅಂಥೇಳಿ ಒದ್ದಾಡ್ತಾ ಇರ್ತೀರಿ, ಆದರೆ ಸಾಲ ತೀರಿಸಲಿಕ್ಕೆ ಕೂಡ ಅವಕಾಶಗಳು ಸಿಗುತ್ತೆ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಶುಭ, ಇದು ಬಹಳ ಮುಖ್ಯವಾಗಿ ಹೇಳಬಹುದು. ಬುಧಾದಿತ್ಯರು ಒಟ್ಟಿಗೆ ಇದ್ದಾರೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಶುಭವಾದಂಥದ್ದು. ಮತ್ತು ನಿಮ್ಮ ಮನಸ್ಸು ಚಂಚಲವಾದಂಥ ಮನಸ್ಥಿತಿ ಆಗ್ತಾ ಇದೆ. ಅಲ್ಲೂ ಯೋಚನೆ ಇಲ್ಲೂ ಯೋಚನೆ, ಹಾಗೆ ಹೀಗೆಲ್ಲ ಬರ್ತಾ ಇದೆ. ಹಾಗೆ ದೃಢವಾದಂಥ ಮನಸ್ಥಿತಿಯನ್ನು ಮಾಡ್ಕೊಂಡು ಹೋಗಬೇಕು. ಅದ್ಭುತವಾದಂತಹ ಒಂದು ಫಲ ನಿಮಗೇನಪ್ಪ ಈ ತಿಂಗಳಲ್ಲಿ ಅಂತಂದರೆ, ನೀವು ಯಾವುದನ್ನು ಅಂದ್ಕೊಳ್ತಾ ಇರ್ತೀರೋ ತಿಂಗಳ ಕೊನೆಯಲ್ಲಿ, ಅಂದರೆ 14-15ನೇ ತಾರೀಕು ಅನಂತರದಲ್ಲಿ ಫೆಬ್ರವರಿ ತಿಂಗಳು ಅದೆಲ್ಲ ಲಭಿಸುತ್ತೆ ನಿಮಗೆ. ಎಷ್ಟೋ ಸಲ ತನ್ಮೇಮನ ಶಿವಸಂಕಲ್ಪಮಸ್ತು, ನಾವು ಪ್ರಯತ್ನ ಮಾಡ್ತಾ ಇದ್ರೂ ಅದು ಫಲವಾಗುವುದಿಲ್ಲ. 15ನೇ ತಾರೀಕು ನಂತರದಲ್ಲಿ ಫಲವಾಗುತ್ತೆ. ಕೆಲಸ ಕಳ್ಕೊಂಡವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಕೆಲಸ ಸಿಗಬಹುದು ಅಂತಲೂ ಕೂಡ ಹೇಳಬಹುದು. ಮತ್ತು ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಆಧ್ಯಾತ್ಮಿಕವಾದಂಥ ಚಿಂತನೆಯೇ ಚೆನ್ನಾಗಿರುತ್ತೆ. ಧಾರ್ಮಿಕವಾದಂಥ ಮುಖಂಡರು, ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡೋರು, ದೇವರನ್ನು ಸದಾಕಾಲ ಜಪತಪ ಮಾಡುವಂಥವ್ರು, ಅಂಥವ್ರಿಗೆ ಬಹಳ ಶುಭವಾದಂಥ ಒಂದು ತಿಂಗಳು ಅಂತಲೂ ಕೂಡ ನಾವು ಹೇಳಬಹುದು. ಮತ್ತು ಸ್ವಲ್ಪ ಈ ತಿಂಗಳಲ್ಲಿ ಆಲಸ್ಯತನ ಬರುತ್ತೆ ನಿಮಗೆ. ಬೆಳಗ್ಗೆ ಬೇಗನೆ ಏಳಲಿಕ್ಕಾಗೋದಿಲ್ಲ, ಅಥವಾ ಏನೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತಂದರೆ ನಾಳೆ ಮಾಡಿದ್ರೆ ಆಯಿತು ಅಂಥೇಳಿ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಬೆಳಗ್ಗೆ ಜಾಗ್ರತೆಯನ್ನು ಬೇಗ ಏಳುವಂಗೆ ಮಾಡ್ಕೊಳ್ಳಿ. ಮತ್ತು ಧೈರ್ಯ, ಈ ತಿಂಗಳ ಧೈರ್ಯ ಸಾಹಸ ಎರಡೂ ಕೂಡ ನಿಮ್ಮ ಎರಡು ಕೈ ಇದ್ದ ಹಾಗೆ. ಧೈರ್ಯವೂ ಕೂಡ ಒಂದು ಕಡೆಗಿರುತ್ತೆ, ಸಾಹಸವೂ ಕೂಡ ಒಂದು ಕಡೆಗಿರುತ್ತೆ. ಮತ್ತು ಅದರ ಜೊತೆಗೆ ಆತ್ಮಸ್ಥೈರ್ಯ, ನಾನು ಮಾಡ್ತೇನೆ ಅಂತ ಹೇಳುವಂಥದ್ದಿರುತ್ತೆ. ಹಾಗಾಗಿ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಒಂದು 2-3 ವಿಷಯ ಜಾಗ್ರತೆ. ಒಂದನೇದಾದಂಥ ಜಾಗ್ರತೆ ಯಾವುದಪ್ಪ, ಜಾಸ್ತಿ ಯಾರ ಬಗ್ಗೆನೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ನಿಮ್ಮ ಕರ್ತವ್ಯಗಳನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ನೀವು ಮಾಡೋದಂಥದ್ದು ನಿಮಗೆ ತೃಪ್ತಿ ಇದೆ, ನೀವು ಮಾಡೋದಂಥದ್ದು ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ ಅಂತ ಅದರದ್ದು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೊಡುತ್ತದೆ. ಎರಡನೇದಾಗಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ ಖರ್ಚು ಮಾಡಿ ಅಂತ ಹೇಳ್ತಾನೆ. ಮೂರನೇದಾಗಿ ವಿಪರೀತವಾದಂತಹ ನಿಮ್ಮ ಯೋಚನೆಯೇ ನಿಮಗೆ ತೊಂದರೆ ಕೊಡ್ತದೆ. ನಿಮ್ಮ ದಾರಿ ಕರೆಕ್ಟಾಗಿದೆ ಅಂತ ಹೇಳಿ ಒಂದು ಸರಿ ತೀರ್ಮಾನ ಮಾಡಿದ್ಮೇಲೆ ಆ ದಾರಿಯಲ್ಲೇ ನೀವು ಹೋಗ್ತಾ ಇರಬೇಕು. ಮತ್ತು ಆ ಕಡೆ ಈ ಕಡೆ ಹೋಗೋದನ್ನು ಬಿಟ್ಟುಬಿಡಬೇಕು. ಮತ್ತು ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಅಕ್ಕಪಕ್ಕದ ವ್ಯಕ್ತಿಗಳಿಂದ ಸ್ವಲ್ಪ ಕಿರಿಕಿರಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಇದಿಷ್ಟು ಬಿಟ್ಟುಬಿಟ್ರೆ ಮಿಕ್ಕಿದಾದಂಥ ಅಂಥ ದೊಡ್ಡ ಏನೂ ಸಮಸ್ಯೆಗಳು ಇಲ್ಲ ನಿಮಗೆ. ಇನ್ನು ನಕ್ಷತ್ರ ಪರಿಹಾರಗಳೇನಪ್ಪ ನೋಡಿ, ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಳಸಿಯನ್ನು ಪ್ರಾರ್ಥನೆ ಮಾಡಿ, ತುಳಸಿ ದೇವರಿಗೆ ನಮಸ್ಕಾರ ಮಾಡಿ. ಹೋಗುವಾಗ ಒಂದು ತುಳಸಿಯನ್ನು ಜೋಬಲ್ಲಿ ಹಾಕೊಂಡು ಹೋಗಿ, ಅಥವಾ ಒಂಚೂರು ಬಾಯಲ್ಲಿ ಹಾಕೊಂಡು ಆಗಿರಿ ಅದನ್ನು ತುಳಸಿಯನ್ನು, ದೇವರ ಪ್ರಸಾದವನ್ನು. ಬಹಳ ಶುಭವಾದಂಥದ್ದಾಗುತ್ತೆ. ಯಾಕಂದರೆ ತುಳಸಿಯನ್ನು ಸದಾಕಾಲ ನಮ್ಮ ಶರೀರದ ಮೇಲೆ ಇಟ್ಕೊಳ್ಬೇಕು ಅಂತ. ಅದಕ್ಕೆ ದೇವರ ಪೂಜೆ ಆದಮೇಲೆಲ್ಲ ಇಲ್ಲೆಲ್ಲ ತಲೆ ಮೇಲೆ ತುಳಸಿ ಕುಡಿ ಹೂವನ್ನು ಇಟ್ಕೊಳ್ತಾರೆ. ಹಾಗಾಗಿ ಅದು ಬಹಳ ಉತ್ತಮವಾದಂಥದ್ದು.
ಇನ್ನು ಉತ್ತರಾಭಾದ್ರ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹನುಮಂತ ದೇವರನ್ನೇ ಪ್ರಾರ್ಥನೆ ಮಾಡಿ, ಹನುಮತೇ ನಮಃ ಅಂತೇಳಿ ಜಪ ಮಾಡಿ, ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸ್ ಹೇಳಿ. ರೇವತಿ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗೋ ಸೇವೆಯನ್ನು ಮಾಡಿ. ಆ ಗೋಗೆ ಎಲ್ಲಿ ಸಿಗುತ್ತದೆ ಅಲ್ಲಿ ಕೈ ಮುಗಿದಿ, ಗೋಗೆ ನಮಸ್ಕಾರ ಮಾಡಿಕೊಡಿ. ಸವತ್ಸ ಗೋದೇವಿಯೇ ನಮಃ ಅಂತ ಹೇಳ್ತಾ ಇರಿ. ಮನಸ್ಸಿನಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ತಿಂಗಳಲ್ಲಿ ನೀವು ಎಲ್ಲವನ್ನು ಕೂಡ ಭಗವಂತ ಮೇಲೆ ಹಾಕ್ತಾ, ಭಗವಂತನ ಮೇಲೆ ಭಾರ ಹಾಕ್ತಾ, ಭಗವಂತ ನೀನು ನಡೆಸ್ತಾ ಇದ್ದೇನೆ, ಇಷ್ಟು ಕೊಟ್ಟಿದೆಯಾ, ಕಷ್ಟ ನಷ್ಟ ಎಲ್ಲ ನೀನು ಕೊಟ್ಟಿದೆಯಾ, ಇನ್ನೆಲ್ಲ ಒಳ್ಳೇದು ಮಾಡು ಹೇಳುವಂಥ ಒಂದು ಭಾವನೆಯಿಂದ ಇದ್ದಂತಹ ವ್ಯವಸ್ಥೆಯಲ್ಲಿ ಇದ್ದಂಥದಲ್ಲೇ, ಅದಕ್ಕೆ ನಾವು ಶಾಸ್ತ್ರದಲ್ಲಿ ಹೇಳ್ತದೆ ಕೈ ಮುಗಿದು ವಂದನಾನ್ನೋಪಚಾರಕಂ ಅಂತೇಳಿ ಕೈ ಮುಗಿದ್ರೆ ಎಲ್ಲ ರೀತಿಯದ್ದು ಕೂಡ ಆಗುತ್ತೆ. ಯಾಕಂದರೆ ವಂದನೆಯಲ್ಲಿ ಅಷ್ಟೊಂದು ವಿಶೇಷವಾದಂಥ ಶಕ್ತಿ ಇದೆ. ಹಾಗೆ ಭಗವಂತನಲ್ಲಿ ವಂದನೆ ಮಾಡಿಕೊಳ್ತಾ, ಭಗವಂತ ಇಷ್ಟೆಲ್ಲ ನೀನು ಅನುಗ್ರಹ ಮಾಡಿದೆಯಾ, ಮುಂದೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಅನುಗ್ರಹ ಮಾಡು ಅಂತೇಳಿ ಬೇಡಿಕೊಳ್ತಾ, ಮೀನರಾಶಿಯವರು ಶುಭವಾಗಲಿ, ಮಂಗಲವಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.